ಮನೆ ಮುಂದೆ ವಾಟರ್ ಟ್ಯಾಂಕ್ ಇಡೋ ವಿಚಾರವಾಗಿ ನಡೆದ ಗಲಾಟೆಯಲ್ಲಿ ವ್ಯಕ್ತಿಯೊಬ್ಬ ಕೊಲೆಯಾಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ವಿನೋಬನಗರದ ಶಿಲಂಬರಸನ್ ಮೃತ ವ್ಯಕ್ತಿ ನಿನ್ನೆ ರಾತ್ರಿ ಶಿಲಂಬರಸನ್ ತನ್ನ ಮನೆ ಮುಂದೆ ನೀರಿನ ಡ್ರಮ್ ಇಡೋ ವಿಚಾರದಲ್ಲಿ ಪಕ್ಕದ ಮನೆಯವರ ಜೊತೆಗೆ ಗಲಾಟೆಯನ್ನ ನಡೆಸಿದ್ದಾರೆ. ಈ ವೇಳೆ ಅಲ್ಲಿದ್ದ ಕೆಲವರು ಶಿಲಂಬರಸನ್ ಮೇಲೆ ಹಲ್ಲೆ ಮಾಡಿದ್ದಾರೆ. ತಕ್ಷಣವೇ ಆಸ್ಪತ್ರೆಗೆ ಸೇರಿಸಲಾಯಿತು. ಆದರೂ ಚಿಕಿತ್ಸೆ ಫಲಕಾರಿಯಾಗದೆ ಶಿಲಂಬರಸನ್ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಇನ್ನು ಈ ಕುರಿತು ಕಲಾಸಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣದ ಸಂಬಂಧ ಆರೋಪಿಗಳಾದ ವರದರಾಜ್ ಮತ್ತು ಇಂದು ಅನ್ನುವವರನ್ನ ಪೊಲೀಸರು ಬಂಧಿಸಿದ್ದು, ತಲೆಮರೆಸಿಕೊಂಡಿರುವಂತಹ ಮತ್ತೊಬ್ಬ ಆರೋಪಿ ಸೀನನ ಬಂಧನಕ್ಕೆ ಬಲೆ ಬೀಸಿದ್ದಾರೆ. ನೀರಿನ ಟ್ಯಾಂಕರ್ ವಿಚಾರವಾಗಿ ಗಲಾಟೆ ನಡೆದಿದೆ. ಪಕ್ಕದ ಮನೆಯವರೊಟ್ಟಿಗೆ ಗಲಾಟೆ ನಡೆದಿದೆ. ಈ ಗಲಾಟೆ ತಾರಕಕ್ಕೇರಿ ಮಾತಿನ ಚಟಾಪಟಿ ಹೊಡೆದಾಟಕ್ಕೂ ಕೂಡ ಹೋಗಿದೆ. ಶಿಲಂಬರಸನ್ ಮೇಲೆ ಹಲ್ಲೆ ಕೂಡ ಮಾಡಿದ್ದಾರೆ. ಆ ಕೂಡಲೇ ಆತನನ್ನ ಆಸ್ಪತ್ರೆಗೆ ಸಾಗಿಸಲಾಯಿತು. ಆದರೆ ಆಸ್ಪತ್ರೆಗೆ ಸಾಗಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿ ಆಗದೆ ಸಾವನ್ನಪ್ಪಿದ್ದಾರೆ. ಕ್ಷುಲ್ಲಕ ಕಾರಣ ಕೇವಲ ನೀರಿನ ಡ್ರಮ್ ಅನ್ನ ಇಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಮಾಡ್ಕೊಳ್ತಾರೆ ಪಕ್ಕದ ಮನೆಯವರೊಟ್ಟಿಗೆ. ಇದೇ ಇವರ ಒಂದು ಸಾವಿಗೆ ಕಾರಣವಾಗ್ಬಿಡ್ತಾ ಅನ್ನುವಂತಹ ಒಂದು ಮಾತು ಕೂಡ ಇದೀಗ ಕೇಳಿ ಬರ್ತಾ ಇದೆ. ಸಾವಿನ ಡ್ರಮ್ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಸಾವಿನಲ್ಲಿ ಮುಕ್ತಾಯವಾಗಿದೆ. ಶಿಲಂಬರಸನ್ ಕೊಲೆಯಾಗಿ ಹೋಗಿದ್ದಾನೆ. ಈ ಒಂದು ಗಲಾಟೆಯಲ್ಲಿ ತೀವ್ರವಾಗಿ ಗಾಯಗೊಂಡಂತಹ ಶಿಲಂಬರಸನ್ನ ಕೂಡಲೇ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಆತ ಸಾವನ್ನಪ್ಪಿದ್ದಾನೆ. ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಸಾಮಾನ್ಯವಾಗಿ ನೋಡ್ತೀವಿ, ನೀರು ಹಿಡಿಯುವಂತಹ ಸಂದರ್ಭದಲ್ಲಿ ಟ್ಯಾಂಕರ್ ವಿಷಯದಲ್ಲಿ ಹೀಗೆ ಸಾಕಷ್ಟು ಸಂದರ್ಭದಲ್ಲಿ ಗಲಾಟೆಗಳಾಗುತ್ತೆ. ಗಲಾಟೆಗಳು ತಾರಕಕ್ಕೇರಿ ಕೊಲೆಯಲ್ಲೂ ಕೂಡ ಅಂತ್ಯವಾಗಿದೆ. ಅದೇ ರೀತಿಯಾದಂತಹ ಮತ್ತೊಂದು ಘಟನೆ ಇದೀಗ ಬೆಂಗಳೂರಿನಲ್ಲಿ ನಡೆದಿದೆ. ನೀರಿನ ಡ್ರಮ್ ಅನ್ನ ಇಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರಂಭವಾದಂತಹ ಘಟನೆ ಇದು ವಿಚಾರ ಏನಿದೆ ಅದು ಸಾವಿನಲ್ಲಿ ಅಂತ್ಯವಾಗಿದೆ. ಶಿಲಂಬರಸನ್ ಅನ್ನುವಂತಹ ಯುವಕನನ್ನ ಹಲ್ಲೆ ಮಾಡಿದ್ದಾರೆ. ಹಲ್ಲೆ ಮಾಡಿ ಅನಂತರದಲ್ಲಿ ಕುಟುಂಬದವರು ಅಕ್ಕಪಕ್ಕದವರು ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ್ರು. ಆದರೆ ಚಿಕಿತ್ಸೆ ಫಲಕಾರಿ ಆಗದೆ ಶಿಲಂಬರಸನ್ ಸಾವನ್ನಪ್ಪಿದ್ದಾನೆ.